ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮುತ್ತನ ಮನೆಯಲ್ಲಿ 5-6 ಹಸುಗಳಿದ್ದವು. ಎಲ್ಲ ಹಸುಗಳು ಕೂಡ ಹಾಲು ಕೊಡೋದು. ದಿನಕ್ಕೆ 8 ಲೀಟರ್ ಹಾಲನ್ನು ಡೈರಿಗೆ ಹಾಕುತ್ತಿದ್ದರು ಮತ್ತು 2 ಲೀಟರ್ ಹಾಲಿನಿಂದ ಬೆಣ್ಣೆ ತಯಾರು ಮಾಡುತ್ತಿದ್ದರು. ಮುತ್ತನಿಗೀಗ 22 ವರ್ಷ. ವಿದ್ಯೆ ತಲೆಗೆ ಹತ್ತದಿದ್ದರೋದ್ರಿಂದ ಅವನು 10ನೇ ತರಗತಿಯಲ್ಲಿ ಫೇಲ್ ಆಗ್ತಾನೆ. ಮನೆಯವರೆಲ್ಲ ಎಷ್ಟು ಒತ್ತಾಯಿಸಿದರೂ ಅವನು ಮುಂದಕ್ಕೆ ಓದಲು ಒಪ್ಪಲಿಲ್ಲ. ಹಾಗಾಗಿ ಅವನು ದನ ಕಾಯಲು ಶುರು ಮಾಡಿದನು. ಮೊದಲಿನಿಂದಲೂ ಅವನಿಗೆ ಪರಿಸರದ ಜೊತೆ ಕಾಲ ಕಳೆಯುವುದೆಂದರೆ ತುಂಬಾನೇ ಇಷ್ಟ. ಇದು ಅಲ್ಲದೆ ಅವನಿಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾ ಪ್ರೀತಿ. ಹಸುಗಳನ್ನು ದೇವರಂತೆ ಪೂಜಿಸುತ್ತಿದ್ದ ಮತ್ತು ದೇವರ ಹಾಗೆ ನೋಡಿಕೊಳ್ಳುತ್ತಿದ್ದ. ಮನಸ್ಸಿಗೆ ಬರುತ್ತಿದ್ದಂತೆ ಅವನಲ್ಲಿ ಆಸೆಗಳು ಕೂಡ ಜಾಸ್ತಿ ಆಗ್ತಾ ಬಂತು. ಅವನ ತಮ್ಮನನ್ನು ಸಂತೈಸುವುದೇ ಅವನಿಗೆ ದೊಡ್ಡ ಕೆಲಸವಾಗಿತ್ತು. ಒಂದಿನ ಮರ ಕಡಿಯುವ ದಂಪತಿಗಳು ಬಂಡೆ ಕಲ್ಲಿನ ಮೇಲೆ ಸೊಪ್ಪುಗಳನ್ನು ಹಾಕಿ ಮೈ ಮೇಲೆ ಏನೂ ಇಲ್ಲದಂತೆ ಮಕ್ಕಳು ಮಾಡುವ ಆಟದಲ್ಲಿ ತೊಡಗಿರುತ್ತಾರೆ. ಅವರು ಆ ಕಾಡಿನಲ್ಲಿ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಮುತ್ತನ ಮನೆಯೇ ಆ ಕಾಡಾಗಿತ್ತು ಅಂತ. ಅವನು ದಿನದ ಹೆಚ್ಚು ಸಮಯ ಕಾಡಿನಲ್ಲೇ ಕಳೆಯುತ್ತಿದ್ದ. ಹಾಗೆ ಅವರು ಮಾಡಿಸಿಕೊಳ್ಳುತ್ತಿರುವುದನ್ನು ಮುತ್ತ ದೂರದಿಂದ ನೋಡುತ್ತಿದ್ದ. ಅವನಲ್ಲಿ ಹೊಸ ಹೊಸ ಆಸೆಗಳು ಚಿಗುರೊಡೆಯೋಕೆ ಶುರುವಾಗುತ್ತದೆ. ನಾನು ಯಾರಿಗಾದರೂ ಮಾಡಬೇಕು, ಹೆಂಗಸರ ಹೂವನ್ನು ಹತ್ತಿರದಿಂದ ನೋಡಬೇಕು ಅಂದುಕೊಂಡಿರುತ್ತಾನೆ. ನಿಂದಲೇ ಅವನು ತನ್ನ ತಮ್ಮನಿಗೆ ಕೈ ಕೆಲಸ ಮಾಡೋಕೆ ಶುರು ಮಾಡ್ತಾ. ಅಂದು ಶುರುವಾದ ಕೆಲಸ ಎಂದಿಗೂ ನಿಂತಿಲ್ಲ. ಅವನು ಬೆಳಗ್ಗೆ ದನಗಳನ್ನು ಹೊಡೆದುಕೊಂಡು ಬಂದು ಮೇಯಲು ಬಿಟ್ಟು ತಾನು ರಾಜಿಗಾಗಿ ಕಾಯುತ್ತಿದ್ದ. ರಾಜಿಯ ಮನೆಯಲ್ಲಿಯೂ ಸಹ 10 ದನ ಇತ್ತು. ಅವಳು ದಿನ ದನಗಳನ್ನು ಕರ್ಕೊಂಡು ಬಂದು ಮೇಯಲು ಬಿಟ್ಟು ಮನೆಗೆ ಹೋಗುತ್ತಿದ್ದಳು. ಸಂಜೆ ಆಗ್ತಿದ್ದಂತೆ ಆ ದನಗಳು ತಾವಾಗಿಯೇ ಮನೆಗೆ ಹೋಗಿ ಸೇರುತ್ತಿದ್ದವು. ಹಾಗಾಗಿ ಅವಳು ಸಂಜೆ ಮತ್ತೆ ಬರಬೇಕು ಅನ್ನುವ ಅವಶ್ಯಕತೆ ಇರಲಿಲ್ಲ. ಅವಳ ಗಂಡ ಕುಡುಕ ಆದ್ದರಿಂದ ಮನೆಗೆ 1 ರೂಪಾಯಿ ಹಣವನ್ನು ಕೂಡ ಕೊಡುತ್ತಿರಲಿಲ್ಲ. ಅವನು ಬಂದ ದಿನ ಮನೆಗೆ ಬಂದರೆ 7 ದಿನ ಎಲ್ಲಿಗೆ ಹೋಗುತ್ತಿದ್ದನೋ ಗೊತ್ತಾಗುತ್ತಿರಲಿಲ್ಲ. ಅವನ ಅಮ್ಮ ಅಂದರೆ ರಾಜಿಯ ಅತ್ತೆ ಕೂಡ ಅವನ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಬಿಟ್ಟಿದ್ದರು. ಈಗ ಮನೆಯ ಪೂರ್ತಿ ಜವಾಬ್ದಾರಿ ರಾಜಿಯ ಮೇಲಿತ್ತು. ಅವಳಿಗೂ ಆಧಾರವಾಗಿದ್ದ ಹಸುವಿನ ಹಾಲಿನಿಂದ ಬಂದ ಹಣವನ್ನೇ ಜೀವನ ಸಾಗಿಸುವುದಕ್ಕೆ ಉಪಯೋಗಿಸುತ್ತಿದ್ದಳು. ಮನೆಯಲ್ಲಿ ಸ್ವಲ್ಪ ಜಾಗ ಕೂಡ ಇರೋದರಿಂದ ಆದಷ್ಟು ತರಕಾರಿ ಸಹ ಬೆಳೆಯುತ್ತಿದ್ದಳು. ಮಾವಿನಕಾಯಿ ಮರ ತುಂಬಾನೇ ಇರೋದ್ರಿಂದ ತುಂಬಾನೇ ಮಾವಿನಕಾಯಿ ಆಗ್ತಾ ಇತ್ತು. ಮಧ್ಯವರ್ತಿಗಳು ಬಂದು ಅವಳಿಗೆ ಇಂತಿಷ್ಟು ಹಣವನ್ನು ಕೊಟ್ಟು ಮಾವಿನಕಾಯಿಗಳನ್ನು ಕೊಯ್ದುಕೊಂಡು ಹೋಗುತ್ತಿದ್ದರು. ಹೀಗೆ ಹಾಗೆ ಸಣ್ಣ ಪುಟ್ಟ ಆದಾಯಗಳಿಂದ ಅವರ ಜೀವನ ಸಾಗುತ್ತಿತ್ತು. ಮುತ್ತ ದನಗಳನ್ನು ಮೇಯಲು ಬಿಟ್ಟು ಕಾಡಿನಲ್ಲಿ ತಿರುಗುತ್ತಿದ್ದ. ಆಗ ರಾಜಿ ಕೂಡ ತನ್ನ ದನಗಳೊಂದಿಗೆ ಅಲ್ಲಿಗೆ ಬಂದಳು. ಅವಳಿಗೆ ಮನೆಯಿಂದ ಬರುವಾಗಲೇ ಜೋರು ಮೂತ್ರ ಬರುತ್ತಿತ್ತು. ಅವಳಿಗೆ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಆಚೆ ಈಚೆ ನೋಡಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ತನ್ನ ಲಂಗವನ್ನು ಮೇಲೆಕ್ಕೆತ್ತಿ ಎಲ್ಲ ಕಳಚಿ ನೀರು ಬಿಡಲು ಶುರು ಮಾಡಿದಳು. ಆದರೆ ಮುತ್ತ ಅಲ್ಲೇ ಇರುವುದು ಅವಳಿಗೆ ಗೊತ್ತೇ ಇರಲಿಲ್ಲ. ಅವನಿಗೆ ಅವಳ ಹೂವನ್ನು ಸರಿಯಾಗಿ ತೋರಿಸುತ್ತಿತ್ತು. ಅವನು ಅವಳು ಪೈಪಿನಲ್ಲಿ ನೀರು ಬಿಡುತ್ತಿರುವುದನ್ನು ನೋಡಿ ಕಣ್ತುಂಬಿಕೊಂಡ. ಅದೇ ಮೊದಲ ಬಾರಿಗೆ ಅವನು ಒಂದು ಹೆಂಗಸಿನ ಹೂವನ್ನು ನೋಡಿರುವುದು. ಅವನ ಉಸಿರಾಟ ಜಾಸ್ತಿ ಆಗತೊಡಗಿತ್ತು. ಮೈಯೆಲ್ಲ ನಡುಕಕ್ಕೆ ಶುರುವಾಗಿತ್ತು. ಅವಳು ನೀರು ಬಿಟ್ಟು ಬಟ್ಟೆ ಸರಿ ಮಾಡಿಕೊಂಡು ಮನೆಗೆ ಹೊರಟಳು. ಆದರೆ ಮುತ್ತನ ಮನಸ್ಸಿನಲ್ಲಿ ಕುಸಿತಗೊಂಡಿತ್ತು. ಹುಲ್ಲುಗಳ ನಡುವೆ ಇರುವ ರಾಜಿಯ ಹೂವಿನ ಕೆಂಪು ದಳವನ್ನು ಅವನ ಕಣ್ಣು ಮುಂದೆ ಬರುತ್ತಿತ್ತು. ಅವನಿಗೆ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವನು ಕರಿಬಂಡೆಯ ಮೇಲೆ ಕುಳಿತು ಬಟ್ಟೆ ಎಲ್ಲವನ್ನು ತೆಗೆದು ಜಟಕಾ ಗಾಡಿ ಓಡಿಸೋಕೆ ಶುರು ಮಾಡಿದ. ಅವಳನ್ನೇ ನೆನೆಸಿಕೊಂಡು ಎಲ್ಲ ಮುಗಿಸಿದ. ಎಲ್ಲ ಮುಗಿದ ಮೇಲೂ ಅವನು ಅವಳ ಗುಂಗಿನಿಂದ ಹೊರಗೆ ಬರಲೇ ಇಲ್ಲ. ಅದಾದ ನಂತರ ರಾಜಿಗೆ ಅಲ್ಲಿಗೆ ಬಂದು ನೀರು ಬಿಡುವುದನ್ನು ಅಭ್ಯಾಸವಾಗಿ ಹೋಗಿತ್ತು. ಅವಳು ದಿನವೂ ಹಸುಗಳನ್ನು ಮೇಯಲು ಬಿಟ್ಟು ಆಚೆ ಈಚೆ ಯಾರೂ ಇಲ್ಲದಿರುವುದನ್ನು ಗಮನಿಸಿ ನೀರು ಬಿಟ್ಟು ಹೋಗುತ್ತಿದ್ದಳು. ಆದರೆ ಮುತ್ತು ಮಾತ್ರ ಅವಳನ್ನು ನೋಡುವ ಚಾನ್ಸನ್ನು ಮಿಸ್ ಮಾಡಿಕೊಳ್ಳುತ್ತಿರಲಿಲ್ಲ. ದಿನವೂ ಹುಲ್ಲುಗಳ ನಡುವೆ ಅಡಗಿರುವ ಅವಳ ಹೂವನ್ನು ತಪ್ಪದೆ ನೋಡುತ್ತಿದ್ದ. ಅವನು ಏನನ್ನು ತಪ್ಪಿದರೂ ಅವಳ ಹೂವನ್ನು ನೋಡುವುದನ್ನು ಮಾತ್ರ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಮುತ್ತನಿಗೆ ರಾಜಿಯ ಮೇಲೆ ಹೆಚ್ಚು ಜಾಸ್ತಿ ಆಯಿತು. ಒಂದು ದಿನ ರಾಜಿ ತನ್ನ ದನಗಳನ್ನು ಮೇಯಲು ಬಿಟ್ಟು ಅಲ್ಲೇ ಇರುವ ಬಂಡೆಯ ಮೇಲೆ ಕುಳಿತುಕೊಂಡಳು. ಅವಳ ಮುಖದಲ್ಲಿ ದುಃಖ ಛಾಯೆ ಇತ್ತು. ಅವಳು ಎಲ್ಲೋ ಕಳೆದ ಹೋದವಳಂತೆ ಆ ಬಂಡೆಯ ಮೇಲೆ ಕೂತಿದ್ದಳು. ಅವಳನ್ನು ದೂರದಿಂದ ಮುತ್ತ ಗಮನಿಸುತ್ತಿದ್ದ. ಸ್ವಲ್ಪ ಸಮಯದಲ್ಲಿ ಅವಳ ಕಣ್ಣುಗಳಿಂದ ನೀರು ಹೊರಗೆ ಬಂತು. ಅವಳು ಗಳಗಳನೆ ಅಳಲು ಶುರು ಮಾಡಿದಳು. ಅವಳು ಅಳುತ್ತಿರೋದನ್ನು ಮುತ್ತನಿಗೆ ನೋಡಲಾಗಲಿಲ್ಲ. ಅವನು ಅವಳ ಹತ್ತಿರ ಹೋಗಿ ಏನಾಯಿತು, ಯಾಕೆ ಅಳುತ್ತಿದ್ದೀರಾ ಅಂತ ಕೇಳ್ತಾನೆ. ಅವಳು ಕಣ್ಣೀರನ್ನು ಒರೆಸಿಕೊಂಡು ಯಾರು ನೀನು, ಇಲ್ಲೇನ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಮುತ್ತ ನಾನು ದನ ಕಾಯೋನು, ದಿನವಲ್ಲೂ ಇಲ್ಲೇ ದನವನ್ನು ಬಿಟ್ಟು ನಾನು ಇದೇ ಕಾಡಿನಲ್ಲಿ ಇರ್ತೀನಿ ಮತ್ತು ಸಂಜೆ ಮನೆಗೆ ಹೋಗ್ತೀನಿ. ಈ ಕಾಡಿಯೇ ನನಗೆ ಮನೆಗೆ ಇದ್ದ ಹಾಗೆ ಅಂತಾನೆ. ಆಗ ರಾಜಿ ಹೌದಾ,
ನಾನು ತುಂಬ ದಿನದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ, ಆದರೆ ಯಾವತ್ತೂ ನಿನ್ನನ್ನು ನೋಡಿಲ್ವಲ್ಲ ಅಂತಾನೆ. ಆಗ ಮುತ್ತ, ನೀವು ನನ್ನ ನೋಡಿರಬಹುದು, ಆದರೆ ನಾನು ನಿಮ್ಮನ್ನು ದಿನ ನೋಡ್ತಾನೆ ಇರ್ತೇನೆ. ಅದನ್ನು ಕೇಳಿದ ಅವಳಿಗೆ ಶಾಕ್ ಆಗುತ್ತೆ ಮನಸ್ಸಿನಲ್ಲಿ. ನಾನು ನೀರು ಬಿಟ್ಟಿರೋದನ್ನು ನೋಡಿದ್ದಾನಾ ಅಂತ ಡೌಟ್ ಬಂದರೂ ಅವಳದನ್ನು ಅವನ ಹತ್ತಿರ ಕೇಳೋಕೆ ಹೋಗಲಿಲ್ಲ. ಆದರೆ ನಿಂದು ಯಾವ ಊರು ಅಂತ ಕೇಳ್ತಾಳೆ. ಆಗ ಅವನು ನನ್ನದು ಜೋಡಿಗಿದ್ದೆ ಅಂತಾನೆ. ಓ, ನಮ್ಮ ಪಕ್ಕದೂರಿನವನೇ ನೀನು. ನಮ್ಮೂರಿನಲ್ಲಿ ನನಗೆ ಸಾಕಷ್ಟು ಜನ ಪರಿಚಯವಿದ್ದಾರೆ. ನೀನು ಯಾರ ಮಗ ಅಂತ ಕೇಳ್ತಾಳೆ. ಆಗ ಮುತ್ತು, ನಾನು ನಿಂಗವ್ವನ ಮಗ ಅಂತಾನೆ. ಆಗ ಅವಳು, ಓ ಹೌದಾ, ನನಗೆ ನಿಂಗವ್ವ ಅಂತ ಯಾರದು ಪರಿಚಯ ಇಲ್ಲ ಅಂತ ಹೇಳ್ತಾಳೆ. ಇಬ್ಬರು ತುಂಬ ಹೊತ್ತು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ರಾಜಿ ತನ್ನ ಕಷ್ಟಗಳನ್ನೆಲ್ಲ ಅವನೆದುರು ಹೇಳಿಕೊಂಡು ತನ್ನ ದುಃಖವನ್ನೆಲ್ಲ ಹೊರಗೆ ಹಾಕಿ ಮನಸ್ಸನ್ನು ಹಗುರ ಮಾಡ್ಕೊಳ್ತಾಳೆ. ಇಬ್ಬರ ನಡುವೆ ಗೆಳೆತನ ಶುರುವಾಗುತ್ತೆ. ನಂತರ ಅವಳು, ಸರಿ ನಾನಿನ್ನು ಹೊರಡ್ತೀನಿ, ನನ್ನತ್ತೆ ನನಗಾಗಿ ಕಾಯ್ತಿರ್ತಾರೆ, ನಾನು ಹೋಗಲಿಲ್ಲ ಅಂದರೆ ಅವರಿಗೆ ಆತಂಕ ಆಗೋಕೆ ಶುರುವಾಗುತ್ತೆ, ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅವಳು ಹೋಗುವಾಗ ಅವನು ಅವಳೇ 2 ದೊಡ್ಡ ಹಣ್ಣುಗಳನ್ನು ನೋಡ್ತಾನೆ. ಅದು ಕುಲುಕುತ್ತಾ ಇರುತ್ತೆ. 2 ಕೈಗಳಲ್ಲಿ ಬಾಜಿ ಹಿಡಿದು ಹಣ್ಣುಗಳನ್ನು ತಿಂದರೆ ಅವುಗಳ ರುಚಿ ಹೇಗಿರಬಹುದು ಅಂತ ಅಂದುಕೊಂಡು ಅವನ ತಮ್ಮ ಎದ್ದೇಳ್ತಾನೆ. ಮತ್ತೆ ಅವಳನ್ನು ನೆನೆಸಿಕೊಂಡು ಗಾಡಿನ ಓಡಿಸ್ತಾನೆ. ಹಾಗೆ ಸುಮಾರು ದಿನಗಳು ಕಳೆಯುತ್ತೆ. ಅವರಿಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ. ಆದರೆ ಅವಳು ನೀರು ಬಿಡೋದನ್ನು ನಿಲ್ಲಿಸಿರಲಿಲ್ಲ. ಹಾಗೆ ಅವನು ಕೂಡ ಅವಳ ಹೂವಿನ ಪೈಪಿನಿಂದ ನೀರು ಬರೋದನ್ನು ನೋಡೋದನ್ನು ನಿಲ್ಲಿಸಿರಲಿಲ್ಲ. ಹಾಗೆ ಒಂದು ದಿನ ಅವಳು ನೀರು ಬಿಡೋದನ್ನು ನೋಡ್ತಿರ್ತಾನೆ. ಅವಳು ತನ್ನ ಲಂಗ ಮೇಲೆ ಮಾಡಿ ತೆಗೆದು ಕುತ್ಕೊಂಡು ಒಂದು ಹನಿ ನೀರು ಬಿಟ್ಟಿದ್ದಷ್ಟೇ. ಆಗ ಅವನು ಆಂಟಿ ಅಂತ ಕರೀತಾನೆ. ಅವಳಿಗೆ ನಾಚಿಕೆಯಾಗಿ ಬೇಗನೆ ತನ್ನದನ್ನು ಹಾಕಿಕೊಂಡು ಲಂಗನ ಕೆಳಕ್ಕೆ ಬಿಡ್ತಾಳೆ. ಮತ್ತು ಏನೋ ನೀನು ನಾನು ನೀರು ಬಿಡೋದನ್ನೆಲ್ಲ ನೋಡ್ತೀಯಾ, ಸ್ವಲ್ಪ ನಾಚಿಕೆ ಆಗಲ್ವಾ ನಿನಗೆ ಅಂತ ಕೇಳ್ತಾಳೆ. ಆಗ ಅವನು, ನಾನು ಯಾಕೆ ನಾಚಿಕೆ ಆಗಬೇಕು, ಎಲ್ಲ ತೆಗೆದು ನೀರು ಬಿಡ್ತಿರೋದು ನೀವು ಅಂತ ಹೇಳ್ತಾನೆ. ಮತ್ತು ನೀವು ನೀರು ಬಿಡೋದನ್ನು ದಿನಾಲೂ ನೋಡ್ತಾ ಇದ್ದೆ. ಅದು ಹೊರಗೆ ಬರುವಾಗ ಉಂಟು ಮಾಡುವ ಶಬ್ದ ಕಿವಿಗೆ ಎಷ್ಟು ಇಂಪಾಗಿ ಕೇಳಿಸುತ್ತೆ ಗೊತ್ತಾ. ನಿಮ್ಮ ಹುಲ್ಲುಗಳ ನಡುವಿನ ಕೆಂಪು ಹೂವು ಕೂಡ ನನಗೆ ತುಂಬಾನೇ ಇಷ್ಟ. ನಾನು ನಿಮಗೆ ಮಾಡಲು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ. ಆದರೆ ನಾನೀಗ ಅದಕ್ಕಾಗಿ ಬಂದಿಲ್ಲ. ನನಗೆ ಜೋರು ಬಾಯಾರಿಕೆ ಆಗ್ತಿದೆ. ಎಲ್ಲ ಕಡೆ ನೀರು ಒಣಗೋಗಿದೆ, ಎಲ್ಲೂ ನೀರಿಲ್ಲ. ನೀವು ಈಗ ಬಿಡ್ತಾ ಇರೋ ನೀರನ್ನೆಲ್ಲ ಬಾಯಿಗೆ ಬಿಡ್ತೀರಾ ಅಂತ ಕೇಳ್ತಾನೆ. ಅವಳು ಅದಕ್ಕೆ ಒಪ್ಪಿಕೊಳ್ಳದೆ ಅವನಿಗೆ ಬಾಯುತ್ತಾ ಮುಂದೆ ಹೋಗ್ತಾಳೆ. ಆಗ ಅವಳ ಕೈ ಹಿಡಿದು ಮುತ್ತು, ಪ್ಲೀಸ್ ಆಂಟಿ, ನನಗೆ ತುಂಬಾನೇ ಬಾಯಾರಿಕೆ ಆಗ್ತಿದೆ, ಪ್ಲೀಸ್ ನನ್ನ ಬಾಯಿಗೆ ನೀರು ಬಿಡಿ ಅಂತ ಕೇಳ್ತಾನೆ. ಆಗ ಅವಳು ಅವನನ್ನು ಮೇಲಿಂದ ಕೆಳಗೆ ಒಮ್ಮೆ ನೋಡಿದಳು. ಅವನು ನೋಡೋಕೆ ಕಟ್ಟುಮಸ್ತಾಗಿರ್ತಾನೆ. ಅವಳಿಗೆ ಅವನ ಮೇಲೆ ಆಸೆಯಾಗುತ್ತೆ. ಅವಳು ಆಚೆ ಈಚೆ ನೋಡಿ, ಸರಿ ಬಾ, ನಿನ್ನ ಬಾಯಿಗೆ ನೀರು ಬಿಡ್ತೀನಿ ಅಂತ ಹೇಳಿ ಸಣ್ಣ ಹಳ್ಳದೊಳಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಅವನನ್ನು ಅಲ್ಲಿ ಮಲಗಿಸಿ ಅವನ ತಲೆಯ ಆಚೆ ಈಚೆ 2 ಕಾಳನ್ನಿಟ್ಟು ಆ ಲಂಗವನ್ನು ಮೇಲಕ್ಕೆತ್ತಿತ್ತಾಳೆ. ಆಗ ಮುತ್ತನಿಗೆ ಅವಳ ಹಸಿರು ಬಣ್ಣದ ಉಡುಪು ಕಾಣಿಸುತ್ತದೆ. ಆಗ ಅವಳು, ನೀನೇ ಅದನ್ನು ತೆಗೆಯೋ ಅಂತಾಳೆ. ಅವನಿಗೆ ಖುಷಿಯಾಗಿ ಒಂದೇ ಸಲ ಅದನ್ನು ಸರಕ್ಕನೆ ಜಾರಿಸ್ತಾನೆ ಮತ್ತು ಅವಳ ಕಾಲಿನಿಂದ ಅದನ್ನು ತೆಗೆದು ಆಚೆ ಹಾಕ್ತಾನೆ. ಈಗ ಅವನ ಕಣ್ಣಿಗೆ ರಾಜಿಯ ಹುಲ್ಲುಗಳ ನಡುವಿನ ಕೆಂಪು ಹೂವಿನ ಸೀಳು ಕಾಣಿಸುತ್ತೆ. ಅದನ್ನು ನೋಡಿದ ಕೂಡಲೇ ಅವನ ತಮ್ಮ ನೆಟ್ಟಗಾಗ್ತಾನೆ. ಅವಳು ಅವಳ ಬಾಯಿಯ ಹತ್ತಿರ ಹೂವನ್ನು ತೆಗೆದುಕೊಂಡು ಹೋಗಿ ಚುಳ್ಳನೆ ನೀರು ಹರಿಸ್ತಾಳೆ. ಅವನು ಬಾಯಿ ತೆಗೆದು ಆ ನೀರನ್ನೆಲ್ಲ ಕುಡಿತಾನೆ. ಅವನ ಮುಖದ ಮೇಲೆಲ್ಲ ನೀರಾಗಿರುತ್ತೆ. ಈಗ ಅವಳು ತನ್ನ ಹೂವನ್ನು ಅವನ ಬಾಯಿಗೆ ಉಜ್ಜುತ್ತಾ ಅವನ ಬಟ್ಟೆ ಕಳಚಿ ಅವನ ತಮ್ಮನನ್ನು ಮುದ್ದು ಮಾಡ್ತಾಳೆ. ಈಗ ಇಬ್ಬರು ಬಟ್ಟೆ ಇಲ್ಲದೆ ತಮ್ಮ ಆಟವನ್ನು ಶುರು ಮಾಡ್ತಾರೆ. ಆ ನಿರ್ಜನ ಕಾಡಿನಲ್ಲಿ ಅವರ ಆಟ ಶುರುವಾಗುತ್ತೆ. ಎಲ್ಲ ಮುಗಿದ ಮೇಲೆ ಅವರಿಬ್ಬರಿಗೂ ಖುಷಿ ಆಗ್ತಾರೆ. ಇಬ್ಬರಿಗೂ ಯಾವತ್ತೂ ಸಿಗದ ಸುಖ ಅವತ್ತು ಸಿಕ್ಕಿರುತ್ತೆ. ನಂತರ ಅವಳು ಅತ್ತೆ ಕಾಯ್ತಿರ್ತಾರೆ ಅಂತ ಬಟ್ಟೆಯನ್ನೆಲ್ಲ ಸರಿ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಅದೇ ರೀತಿ ದಿನವೂ ಅವರ ಆಟ ನಡೆಯುವುದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.